ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆಯ ಕೂಗು ದೆಹಲಿವರೆಗೂ ತಲುಪಿದೆ. ಅಲ್ಲಿಂದಲೇ 5 ವರ್ಷ ನಾನೇ ಸಿಎಂ ಅನ್ನೋ ಮೂಲಕ ಸಿದ್ದು ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಮತ್ತು ಅವರ ಬೆಂಬಲಿಗರ ರಣತಂತ್ರ ಕೂಡ ಬದಲಾಗಿದೆ. No discussion taken place. What option I have? ನಾನು ಉಂಟು, ನಮ್ಮ ಪಕ್ಷ ಉಂಟು. ಕಾಂಗ್ರೆಸ್ ಮನೆಯ ಕುರ್ಚಿಯಾಟ ಭರ್ಜರಿಯಾಗಿ ನಡೀತಿದೆ. ನನಗೆ ಯಾವ ಆಯ್ಕೆ ಇದೆ ಅಂದಿದ್ದ ಡಿಕೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಇದಾದ ನಂತರ ರಂಭಾಪುರಿ ಶ್ರೀಗಳು ಸೇರಿದಂತೆ ಕೆಲ ಶಾಸಕರು ಡಿಕೆ ಪರ ಬ್ಯಾಟ್ ಬೀಸಿದ್ರು. ಆದರೆ ದೆಹಲಿ ಅಂಗಳದಲ್ಲೇ ನಿಂತು ಸಿದ್ದರಾಮಯ್ಯ ಉರುಳಿಸಿದ ದಾಳ ಡಿಕೆ ಟೀಮ್ ಲೆಕ್ಕಾಚಾರವನ್ನೆಲ್ಲ ಉಲ್ಟಾ ಮಾಡಿದೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಪುನರುಚ್ಚಾರ. ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಇಲ್ಲ ಎಂದ ಟಗರು. ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಪುನರುಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಅನ್ನೋ ಮೂಲಕ ಡಿಕೆ ಸಿಎಂ ಕೂಗೆಬ್ಬಿಸಿದವರ ಬಾಯನ್ನ ಮುಚ್ಚಿಸಿದ್ದಾರೆ. 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ನವೆಂಬರ್ ತಿಂಗಳ ಕೊನೆವರೆಗೂ ಯಾವ ನಿರ್ಧಾರವಿಲ್ಲ. ಅನಗತ್ಯ ಹೇಳಿಕೆಗಳನ್ನ ನೀಡದಂತೆ ಹೈಕಮಾಂಡ್ ಸೂಚನೆ. ಇನ್ನೊಂದು ಕಡೆ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿಯಾಗಿ 2 ಗಂಟೆ ಕಾಲ ಚರ್ಚಿಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಯ ರಾಜಾಜಿ ಮಾರ್ಗ ರಸ್ತೆಯಲ್ಲಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೂ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದವರಿಗೆ ಹೈಕಮಾಂಡ್ ಖಡಕ್ ಸಂದೇಶ ರವಾನಿಸಿದೆ. ಬಿಹಾರ್ ಚುನಾವಣೆವರೆಗೂ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನವೆಂಬರ್ ತಿಂಗಳ ಕೊನೆವರೆಗೂ ಯಾವ ನಿರ್ಧಾರವೂ ಇಲ್ಲ. ನಾಯಕರು ಅನಗತ್ಯ ಹೇಳಿಕೆ ನೀಡದಂತೆ ಖಡಕ್ ಮೆಸೇಜ್ ಪಾಸ್ ಮಾಡಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರೆ, ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಲು ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಕೆ ಪ್ರತಿತಂತ್ರಗಳೇನು, ಬತ್ತಳಿಕೆಯಲ್ಲಿ ಸಿದ್ಧವಾಗ್ತಿರೋ ಬಾಣಗಳೇನು ಅನ್ನೋ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಬೆಳವಣಿಗೆ ನಂಬರ್ 1, ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿದ ಡಿಕೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಪ್ರಿಯಾಂಕಾ ಗಾಂಧಿಯನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಹೇಳಿ ಕೇಳಿ ಪ್ರಿಯಾಂಕಾ ಕರ್ನಾಟಕದ ಉಸ್ತುವಾರಿಯಂತೂ ಅಲ್ಲ. ಹಾಗಾದ್ರೆ ವೈಯಕ್ತಿಕ ಮಾತುಕತೆ ಏನಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಬೆಳವಣಿಗೆ ನಂಬರ್ 2, ಬಹಿರಂಗ ಹೇಳಿಕೆ ನೀಡುತ್ತಿರುವ ಸಮಾಜದ ಶ್ರೀಗಳು. ರಾಜಕಾರಣವನ್ನ ಕೇವಲ ರಾಜಕಾರಣಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ. ಗುರುಪೀಠಗಳು ನೀಡುವ ಸಂದೇಶ ರಾಜಕಾರಣದಲ್ಲಾಗುವ ಹವಾಮಾನ ವೈಪರೀತ್ಯದ ಮುನ್ಸೂಚನೆಗಳು ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ರಂಭಾಪುರಿ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಅಧಿಕಾರ ಹಂಚಿಕೆ ಬಗ್ಗೆ ರಣಕಂಕಣ ಕಟ್ತಿದ್ದಾರೆ. ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದೇವಿ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಬೆಳವಣಿಗೆ ನಂಬರ್ 3, ನಂಬರ್ ಗೇಮ್ ಮತ್ತು ಕವರ್ ಪಾಲಿಟಿಕ್ಸ್. ಡಿಸಿಎಂ ಡಿಕೆಯನ್ನ ಹೆಚ್ಚು ಶಾಸಕರು ಬೆಂಬಲಿಸಿಲ್ಲ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನೇ ಹೇಳಿದ್ದಾರೆ. ಇತ ಡಿಕೆ ಶಿವಕುಮಾರ್ ಕೂಡ ತಮ್ಮ ಬತ್ತಳಿಕೆಯಲ್ಲಿ ಬಾಣಗಳ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳೋ ನಿರಂತರ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಮೇಲಾಗಿ ಹೈಕಮಾಂಡ್ ಸೀಲು ಹೊಡೆದು ಕಳಿಸೋ ಲಕೋಟೆಯೊಳಗಿನ ಹೆಸರಿಗೆ ಅತಿ ಹೆಚ್ಚು ಮಹತ್ವವಿರಲಿದೆ ಅನ್ನೋದು ಅವರ ದೃಢವಾದ ನಂಬಿಕೆ. ಹೀಗಾಗಿ ಹೈಕಮಾಂಡ್ ಇಸ್ ಫೈನಲ್ ಅನ್ನೋದು ಡಿಕೆ ಶಿವಕುಮಾರ್ ಅಂಡ್ ಬಣದ ನಂಬಿಕೆ. ಎಲ್ರಿಗೂ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಭಾಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಲಿಕ್ಕೆ, ಈಗ ಅವರು ಅಧ್ಯಕ್ಷರಾದ ಮೇಲೆ ಸಕ್ಸಸ್ಫುಲ್ ಅಧ್ಯಕ್ಷರಾಗಿ ಇವತ್ತು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ಎಲ್ಲರದ್ದು ಆಸೆ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ. ಅಫ್ಕೋರ್ಸ್ ಇವತ್ತೆಲ್ಲ ನಾಳೆ ಒಂದಿನ CM ಆಗೇ ಆಗ್ತಾರೆ ಅಂತ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿದ್ದಾರೆ. ಅದು ಹೈಕಮಾಂಡ್ ಅವ್ರು ತೆಗೆದುಕೊಡ್ತಾರೆ ನಿರ್ಧಾರ, ಅದು ನಾವೆಲ್ಲ ಡಿಸೈಡ್ ಮಾಡೋದಂಥದ್ದಲ್ಲ. ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬೆಂಬಲ, ಶಾಸಕರ ಬೆಂಬಲನೂ ಇದೆ, ಹೈಕಮಾಂಡ್ ಬೆಂಬಲನೂ ಇದೆ, ಅವ್ರಿಗೆ ಆ ಶಕ್ತಿನೂ ಇದೆ.
ಒಪ್ಪಂದದಂತೆ ಡಿಸಿಎಂ ಡಿಕೆ ಸಿಎಂ ಆಗೋದಕ್ಕೆ ಹೊರಟಿದ್ದಾರೆ. ನವೆಂಬರ್ ಡಿಸೆಂಬರ್ನಲ್ಲಿ ಪ್ರಳಯ ಅಂತ ಅಶೋಕ್ ಭವಿಷ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋ ಒಂದೊಂದು ಬೆಳವಣಿಗೆಯನ್ನೇ ವಿಪಕ್ಷ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ. ಕುರ್ಚಿ ಕಾಳಗದ ಬಗ್ಗೆ ಟಿವಿ9 ಜೊತೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದು, ಒಪ್ಪಂದದಂತೆ ಡಿಸಿಎಂ ಡಿಕೆ ಸಿಎಂ ಆಗೋದಕ್ಕೆ ಹೊರಟಿದ್ದಾರೆ. ನವೆಂಬರ್ ಡಿಸೆಂಬರ್ನಲ್ಲಿ ಪ್ರಳಯ ಆಗುತ್ತೆ ಅಂತ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಖರ್ಗೆ ಅವರು ಕೂಡ ಸಂಧಾನ ಕೇಳಿದ್ದಾರೆ. ನನಗನ್ಸ ಸಿದ್ದರಾಮಯ್ಯನವರು ಎಕ್ಸ್ಟೆನ್ಷನ್ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಕೊಡಿ ಅಂತ. ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲ. ಇದು ಇವತ್ತಿನ ಬೆಳವಣಿಗೆ, ಡೆಲ್ಲಿಯ ಇವತ್ತಿನ ಬೆಳವಣಿಗೆ. ಒಟ್ಟಾರೆ ಬದಲಾವಣೆ ಆಗೋದು ಶತಸಿದ್ಧ, ಕಾಂಗ್ರೆಸ್ಸಲ್ಲಿ ಭೂಕಂಪ ಆಗೋದು ಶತಸಿದ್ಧ. ಅವ್ರ ಜಾತಕನ ಅಂತ ತಿಳ್ಕೊಂಡ್ಲಿ, ಗಿಣಿಶಾಸ್ತ್ರ ಅಂತ ತಿಳ್ಕೊಂಡ್ಲಿ, ಏನು ಬೇಕಂದ್ರೆ ನಾನು ಸತ್ಯವನ್ನೇ ಹೇಳಿದ್ದೇನೆ. ನವೆಂಬರ್ ಡಿಸೆಂಬರ್ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗ್ತೈತೆ. ಕಾಂಗ್ರೆಸ್ಸಿಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಅಧಿಕಾರ ಹಂಚಿಕೆ ಎಂಬ ಸೂತ್ರ ಇದೆಯೋ ಇಲ್ವೋ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾಗಿ ಹೈಕಮಾಂಡ್ ಅಧಿಕೃತವಾಗಿ ಹೇಳಿದರಷ್ಟೇ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತೆ. ಇಲ್ಲದಿದ್ರೆ ಅಧಿಕಾರ ಎಂಬ ಅಂಧತ್ವ ಬಾಧಿತರು ಪಟ್ಟದಾನೆ ಮುಟ್ಟಲು ಹೋಗಿ ಹಿಂದೂ ಬಾಲ ಮುಂದೂ ಬಾಲ ಅಂತ ವಿತಂಡವಾದ ಮಂಡಿಸಿದ ಕಥೆಯನ್ನೇ ರಾಜ್ಯದ ಜನ ಕೇಳಬೇಕಷ್ಟೇ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.